ಈ ರೀತಿಯಾಗಾಯಿತು. ಬೇರೆ ಏನೋ ಬಜೆಟ್ ಮೇಲಿನ ವಿಷಯ ಚರ್ಚೆ ಆಗ್ತಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರು ಎದ್ದು ನಿಂತು ಹೇಳಿದ್ರು, ಸಹಕಾರ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡಲಾಗಿದೆ, ಒಂದು ಕೆಟ್ಟ ಸಂಸ್ಕೃತಿ, ಜನಪ್ರತಿನಿಧಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ, ಸೂಕ್ತವಾದ ತನಿಖೆಗೆ ಆಗ್ರಹ ಮಾಡ್ತೀನಿ. ಕೆಲವು ರಾಜಕೀಯ ನಾಯಕರು ತಮ್ಮ ಭವಿಷ್ಯಕ್ಕಾಗಿ, ಅದು ಮೈಕ್ ಆಫ್ ಆಗಿ ಒಂಚೂರು ಗಲಿಬಿಲಿ ಆಯ್ತಲ್ಲಿ, ಅದರ್ವೈಸ್ ಬಸನಗೌಡ ಪಾಟೀಲ್ ಯತ್ನಾಳ್ರು ಈ ವಿಷಯ, ಈ ಸೆಂಟೆನ್ಸ್ ಏನು ಮಾತಾಡಿದ್ರಲ್ಲ ಅದೇ ಪ್ರತ್ಯೇಕ ಚರ್ಚೆಯಾಗುವಂಥದ್ದು. ಕೆಲವು ರಾಜಕೀಯ ನಾಯಕರು ತಮ್ಮ ಭವಿಷ್ಯಕ್ಕಾಗಿ, ಅವರ ಕುಟುಂಬದವರ ಭವಿಷ್ಯಕ್ಕಾಗಿ ಮುಂದಿನ CM ಆಗೋದಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದರು. ಕೇಳಿಸ್ಕೊಳ್ಳಿ ಯತ್ನಾಳ್ರು ಮಾತಾಡಿದ್ದು. ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಸಮೃದ್ಧಿ ಮಂಜುನಾಥ್ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಸಮಸ್ಯೆ ಮಾತಾಡಿ. ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಕಾಯ್ಬೇಡಿ, ಪೊಲಿಟಿಕ್ಸ್ ಅಲ್ಲಿ ಮಾತಾಡಿ ಕಲೀರಿ. ಪ್ರತಿನಿಧಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂತದ್ದು ಏನ್ ಹೇಳಿ ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ. ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ನೋಡಿ ಯತ್ನಾಳ್ ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ಆಯ್ತಲ್ಲ, ಇಷ್ಟಾದ್ಮೇಲೆ ಪಂಡೋರ ಬಾಕ್ಸ್ ಓಪನ್ ಆದಂಗೆ ಅದು. KN ರಾಜಣ್ಣ ಅವರ ಹೆಸರು ತಗೊಂಡ ಮೇಲೆ ಸದನದಲ್ಲಿ ಇರುವವರ ಹೆಸರದು, ಮುಂದೆ ಕೂತ್ಕೊಂಡಿದ್ದಾರೆ ಅವರು. ಅವರ ಹೆಸರು ತಗೊಂಡು ಇವ್ರದ್ದು ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಯತ್ನಾಳರು ಮಾತಾಡಿದ ಮೇಲೆ KN ರಾಜಣ್ಣವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅಥವಾ ಏನು ರಾಜಣ್ಣವ್ರು ಗೊತ್ತೇ ಇಲ್ಲದೇ ಏಕಾಏಕಿ ಯತ್ನಾಳರ ವಿಷಯ ಎತ್ಬಿಟ್ರು ಅಂತಲೂ ನನಗೆ ಅನ್ನಿಸ್ತಾ ಇಲ್ಲ. ರಾಜಣ್ಣ ಅವರು ಎದ್ದು ನಿಂತು, ಕರ್ನಾಟಕ ಅಂದರೆ CD ಪೆನ್ ಡ್ರೈವ್ನ ಕಾರ್ಖಾನೆ ಅಂತ ಹೇಳ್ತಾರೆ. 2 ಫ್ಯಾಕ್ಟ್ರಿ, ಅಷ್ಟರಲ್ಲಿ ಎದುರಿಗಿನವ್ರು ಹೇಳ್ತಾರೆ 2 ಫ್ಯಾಕ್ಟ್ರಿ ಇದೆ ಅಂತ. ಹೌದಾ? ನಿಮ್ಮಲ್ಲಿನ ಫ್ಯಾಕ್ಟ್ರಿ ಹೆಸರು ನೀವು ಹೇಳಿ, ನಮ್ಮ ಫ್ಯಾಕ್ಟ್ರಿ ಹೆಸರು ನಾನು ಹೇಳ್ತೀನಿ ಅಂತಾರೆ. ತುಮಕೂರಿನ ಸಚಿವರ ಹನಿ ಟ್ರ್ಯಾಪ್ ಅಂತ ಬರ್ತಾ ಇದೆ. ತುಮಕೂರಿನಲ್ಲಿರೋರು ನಾನು ಮತ್ತು ಪರಮೇಶ್ವರ್ ಇಬ್ಬರೇ. ಹನಿ ಟ್ರ್ಯಾಪ್ನಲ್ಲಿ 48 ಜನ ಸಿಲುಕಿದ್ದಾರೆ ಅಂದ್ರು ಅವರು. KN ರಾಜಣ್ಣ 48 ಜನ ಸಿಲುಕಿದ್ದಾರೆ. ಸಾರಾಂಶ ಇಷ್ಟೇ, ಕನ್ಫ್ಯೂಸ್ ಆಗಬೇಡಿ. KN ರಾಜಣ್ಣ ಅವರು ಹೇಳಿದ್ದು ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನ ನಡೆಯಿತು, ಅದನ್ನು ನಾವು ವಿಫಲ ಮಾಡಿದ್ದೀವಿ ಅಂತ. ಹನಿ ಟ್ರ್ಯಾಪ್ ಆಗಿದೆ ಅಂತ ಅವರು ಮಾತಾಡಿಲ್ಲ, ಅವ್ರ ಮಗ ಕೂಡ ಮಾತಾಡಿಲ್ಲ. ನಿಮಗೆ ಪೂರ್ತಿ ಇರುವ ಚರ್ಚೆ ವಿಷಯಕ್ಕೆ ಬರ್ತೀನಿ ನಾನು ಆಮೇಲೆ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹನಿ ಟ್ರ್ಯಾಪ್ ಆಗಿದೆ ಅಂದರೆ KN ರಾಜಣ್ಣ ಅವರು ವಿಡಿಯೋ ತಯಾರಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಬೇಕಾಗಿಲ್ಲ. ರಾಜಣ್ಣ ಅವ್ರು ಹೇಳೋದು ಪ್ರಯತ್ನ ನಡೀತಷ್ಟೇ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.